ಜಯಂತ್, ಚರಕ ಸಂಹಿತದಲ್ಲಿ ಉದರ ವ್ಯಾಧಿಗೆ ಪಾಪಕರ್ಮ ಕಾರಣ ಅಂತ ಹೇಳಿದ್ದಾರೆ. ಕುಷ್ಠ ನಿಧನಕ್ಕೂ ಅದೇ ಹೇಳಿದ್ದಾನೆ. ಹಾಗಂದ್ರೆ ಈಗ ಯಾವ ಪಾಪ ಯಾವ ರೋಗಕ್ಕೆ ಕಾರಣ ಆಗುತ್ತೆ ನಮ್ಗೇನು ಗೊತ್ತು? ಇವನು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಕರ್ಮ ವಿಪಾಕದಲ್ಲಿ ಹೇಳಿರುವಂಥದ್ದಾಗಿದೆ. ಕರ್ಮ ವಿಪಾಕದಲ್ಲಿ ಒಂದು ಪ್ರಸಂಗ ಬರುತ್ತೆ. ಏನು ಹೇಳುತ್ತೆ ಎಂದರೆ, ಯೋ ಬ್ರಹ್ಮ ವಿಷ್ಣು ರುದ್ರಾಣಾಂ ಭೇದ ಮುಕ್ತಮಭಾವತಾಃ ಸಾರಯೇತ್ ಉದರಂ ವ್ಯಾರೇ ಯುಕ್ತೋ ಭವತಿ ಮಾನವಾಃ. ಇದರಲ್ಲಿ ಬ್ರಹ್ಮ ವಿಷ್ಣು ರುದ್ರರ ಭೇದವನ್ನು ಯಾರು ನೋಡ್ತಾರೋ ಸಾರಯೇತ್ ಉದರವ್ಯಾಧಿ, ಮುಂದಿನ ಜನ್ಮದಲ್ಲಿ ಉದರ ವ್ಯಾಧಿಯಿಂದ ಅವನು ಬಳಲುತ್ತಾನೆ ಅಂತ ಹೇಳಿರುವಂಥದ್ದು. ಈ ಥರ ಕರ್ಮ ವಿಪಾಕದಲ್ಲಿ ಆಗುವಂತಹ ವ್ಯಾಧಿಗಳನ್ನು ಚರಕಾಚಾರ್ಯರು ಕೂಡ ಹೇಳ್ತಾರೆ ಉತ್ತರಂ ವ್ಯಾಧಿಭಾವಿತಃ ಅಂತ. ಅಂದರೆ ಹಿಂದಿನ ಕರ್ಮಗಳಲ್ಲಿ ಪಾರ್ವದೇಹಿಕ ಕರ್ಮಗಳು ಏನೇನಿದೆ ಅದು ಉತ್ತರದಲ್ಲಿ ವ್ಯಾಧಿ ಸ್ವರೂಪವಾಗಿ ಬಾಧನೆ ಮಾಡುತ್ತದೆ ಎಂದು ಚರಕಾಚಾರ್ಯರು ಹೇಳಿರುವಂಥ ಒಂದು ಮಾತಾಗಿದೆ. ಆದ್ದರಿಂದ ಕರ್ಮ ವಿಪಾಕಕ್ಕೆ ಅತ್ಯಂತ ಶ್ರೇಷ್ಠ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹ ಶಾಸ್ತ್ರ ಆಯುರ್ವೇದ ಆಗಿದೆ.